ಚೆನ್ನಾಗಿ ಆರಿಸಿ ಆದಮೇಲೆ ಬ್ಯಾಂಡೇಜ್ ತೆಗೆದ್ರೆ ಚೆನ್ನಾಗಾಗುತ್ತೆ, ನಮಗೂ ಸಮಾಧಾನ ಇರುತ್ತೆ. ಅದೇ ಥರನೇ ನಮ್ಮ ಆತ್ಮ ಕೂಡ, ಮನುಷ್ಯಂದು ಆತ್ಮ ಕೂಡ ಹೆಂಗೆ ಅಂದರೆ ಈ ಮನುಷ್ಯನ ಆತ್ಮ ಇಲ್ಲಿ ಕಲಿಯುಗದಲ್ಲಿ ನಮ್ಮದು ಲೈಫು, ನಮ್ಮದು ಗಂಡ, ನಮ್ಮ ಹೆಂಡತಿ, ನಮ್ಮ ಮಕ್ಕಳು, ನಮ್ಮ ಕೆಲಸ, ನಮ್ಮ ಊಟ, ನಮ್ಮ ಕಾರ್ಯಕ್ರಮಗಳು, ಇದೇ ಜಂಜಾಟದಲ್ಲಿರ್ತೀವಿ. ಇರಬೇಕು, ಜಂಜಾಟ ಇದೆ ಕಲಿಯುಗದಲ್ಲಿ. ಆದರೆ ಮನಸ್ಸು ಆದಮೇಲೆ ನಾವೇನು ಮಾಡಬೇಕು, ಆಗ್ತಾ 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 ಅದನ್ನೆಲ್ಲ ಇಲ್ಲೇ ಕಳ್ಕೊಂಡು ಆಮೇಲೆ ನಾವು ಮೇಲುಗಡೆ ಹೋದರೆ ನಮಗೆ ಪ್ರಾಬ್ಲಮ್ ಆಗೋದಿಲ್ಲ. ನಾವು ಜಂಜಾಟನೆಲ್ಲ ಎತ್ಕೊಂಡು ಹೋಗಿದ್ರೆ ಆ ಗಾಯದಿಂದ ಇಮಿಡಿಯೇಟಾಗಿ ಬ್ಯಾಂಡೇಜ್ ತೆಗಿಯೋಕೆ ಹೋದರೆ ಏನಾಗುತ್ತೆ, ನಮ್ಗೆ ಉರಿ ಹಸೀದಿರುತ್ತಲ್ವ, ಇನ್ನೂ ಹಸಿದೆ, ಇನ್ನೂ ನಾವು ಜಂಜಾಟದಿಂದ ಬಿಟ್ಟಿರಲ್ಲ, ಹಸೀದಿರುತ್ತೆ ಅಲ್ವಾ, ಅದಕ್ಕೆ ಆಗುತ್ತೆ. ಅದೇ ಥರನೇ ನಮ್ಮ ಆತ್ಮ ಕೂಡ ಹಸೀರಬಾರ್ದು, ಚೆನ್ನಾಗಿ ಒಣಗಿಸ್ಬೇಕು. ದೇವ್ರ ಪ್ರಾರ್ಥನೆ ಮಾಡ್ತಾ ಇರಬೇಕು. ದೇವ್ರ ಪ್ರಾರ್ಥನೆ ಮಾಡಿ ಜಂಜಾಟನೆಲ್ಲ ಮರೆಸಬೇಕು. ಮನಸ್ಸಿಗೆ ಏನೇ ಅಂದ್ರೂ ದೇವ್ರ ಪ್ರಾರ್ಥನೆಯಲ್ಲಿ ಹೋಗಬೇಕು. ಊಟ ಆಯಿತಾ? ಅಲ್ಲ. ಪ್ರಸಾದ ಆಯಿತಾ? ಕೆಲಸ ಮುಗೀತಾ? ಅಲ್ಲ. ದೇವ್ರ ಕಾರ್ಯ ಮುಗೀತಾ? ದೇವ್ರ ಕೆಲಸ ಮಾಡಿದ್ರಾ? ನೀವೇನೇ ಕೆಲಸ ಮಾಡಿ, ಬಟ್ ಕೇಳೋದು ದೇವ್ರ ಕಾರ್ಯ ಮುಗೀತಾ? ಬಂದ್ರಾ? ಆಯಿತಾ? ಚೆನ್ನಾಗಿದ್ದೀರಾ? ನಿಮ್ಮ ಮನೆಯಲ್ಲಿ ಇದ್ದಾನಲ್ಲ ಜಗನ್ನಾಥ್ ಚೆನ್ನಾಗಿದ್ದಾನಾ? ರಾಧಾ ಚೆನ್ನಾಗಿದ್ದಾಳಾ?